ಒಂದ್ ನಿಮಿಷ ಇಲ್ಲಿ ನೋಡಿ. ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಪಾಲಕ ಹಾಗೂ ಮಾಹಿತಿ ಕೇಂದ್ರದಲ್ಲಿ ಮೇಲ್ವಿಚಾರಕ ಎರಡು ಪ್ರಕಾರ ಪೋಸ್ಟ್ಗೆ ಈಗ ಪ್ರಸ್ತುತ ಕರ್ನಾಟಕದಲ್ಲೇ ನೇಮಕಾತಿ ಆಗ್ತಾ ಇದೆ. ನಾನು ಕೂಡ ಕೆಲವು ದಿನ ಈ ಒಂದು ಸ್ಟುಡಿಯೋದಲ್ಲಿ ಇದ್ದಿದ್ದೆಲ್ಲ, ಆದ ಕಾರಣ ವಿಡಿಯೋ ಮಾಡಕ್ಕೆ ಟೈಮೇ ಸಿಕ್ಕಿಲ್ಲ. ಕೆಲವೊಂದು ಕಾರಣಗಳಿಂದ ಆಚೆ ಹೋಗಿದ್ದೆ. ಈ ಒಂದು ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ಇದೇನ್ ಬೋರ್ಡ್ ಇದೆಯಲ್ಲ, ಸ್ವಲ್ಪ ಸಮಸ್ಯೆ ಆಗಿತ್ತು. ಆದ ಕಾರಣ ವಿಡಿಯೋ ಮಾಡಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ಈಗ ಪ್ರಸ್ತುತ ಈ ಒಂದು ಗ್ರಾಮ ಪಂಚಾಯತಿ ಏನ್ ಕರೆದಿದಾರ, ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನಿಜವಾಗ್ಲೂ ಕರೆದಿದ್ದಾರೆ, ಅಧಿಕೃತವಾಗಿ ಆಫೀಸಿಯಲ್ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ, ಟೋಟಲ್ ಆಗಿ 13 ಪೋಸ್ಟ್ ಇದಾವೆ. ಈಗ ನಿಮ್ಗೆ ಗೊತ್ತಿದೆ 13 ಪೋಸ್ಟ್ ಇದಾವೆ. ಈ ಒಂದು ಪೋಸ್ಟ್ ಯಾವ್ಯಾವ ಒಂದು ಗ್ರಾಮ ಪಂಚಾಯತಿಲಿ ಕರೆದಿದ್ದಾರೆ ಮತ್ತೆ ಯಾರಿಗೆ ಹೆಚ್ಚಿನ ಆದ್ಯತೆ ಇದೆ ಇಲ್ಲಿ ವಿವರ ಕೊಟ್ಟಿದ್ದಾರೆ. ನೋಡಿ, ಆ ಒಂದು 13 ಪೋಸ್ಟ್ ಇಲ್ಲಿ ವಿವರಣೆ ಇರತ್ತೆ. ಆ ಒಂದು ವರ್ಗ ಯಾರಿಗೆ ಎಷ್ಟು ಯಾವ ರೀತಿಯಾಗಿ ಅದೆಲ್ಲ ವರ್ಗೀಕರಣ ಮಾಡಿದ್ದಾರೆ. ಮತ್ತು ಪ್ರಮುಖವಾಗಿ ಇನ್ನೊಂದು ಹೇಳಬೇಕು, ಯಾವ್ಯಾವ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕರೆದಿದ್ದಾರೆ ಅದನ್ನ ನೋಡಿ. ತಾಲೂಕು ಪಂಚಾಯತಿ ಬೇರೆ, ಗ್ರಾಮ ಪಂಚಾಯತಿ ಬೇರೆ. ಇದು ತಾಲೂಕು, ಇದು ತಾಲೂಕಿನಲ್ಲಿರುವಂತ ಗ್ರಾಮ ಪಂಚಾಯತಿ. ಸುಮಾರು 24 ಹಳ್ಳಿ ಇರ್ತವೆ. ಆ ಒಂದು ಹಳ್ಳಿಗಳಲ್ಲಿ ಯಾವ್ಯಾವ ಒಂದು ಪ್ರಮುಖವಾಗಿ ಒಂದ್ ಹಳ್ಳಿಯಲ್ಲಿ ಕೊಟ್ಟಿರ್ತಾರೆ. ಒಂದು ಹಳ್ಳಿಯಲ್ಲಿ ಆ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ನೋಡಿ, ಇದೇ ಒಂದು ಗ್ರಾಮ ಪಂಚಾಯತಿಲಿ ನೀವು ಆಯ್ಕೆ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು. ಎರಡೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ವಿಚಾರಕ, ಅದ ನಂತರ ಗ್ರಂಥಪಾಲಕ. ಎರಡು ಬೇರೆ ಬೇರೆ ಪೋಸ್ಟ್, ಒಂದೇ ಪೋಸ್ಟ್ ಅಲ್ಲ, ಎರಡು ಬೇರೆ ಬೇರೆ ಪೋಸ್ಟ್ ಆಗಿರತ್ತೆ. ಇದ್ರ ಬಗ್ಗೆನೆ ವಿವರವಾಗಿ ಮಾಹಿತಿ ನಾನು ಮುಂದೆ ಚರ್ಚೆ ಮಾಡ್ತೇನೆ. ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ಅರ್ಥ ಆಗತ್ತೆ ಅಂತ ಅನ್ಸತ್ತೆ. ಅಷ್ಟೊಂದು ಕ್ಲಿಯರ್ ಕಟ್ ಆಗಿ ಈ ಒಂದು ನೋಟಿಸ್ ವಜೆ ತಿಳಿಸ್ಕೊಡೋದಕ್ಕಿಂತ ಬೇಸಿಕ್ ಆಗಿನೇ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲಿಗೆ ಯಾವೊಂದು ಜಿಲ್ಲೆಯಲ್ಲಿ ಕರೆದಿದ್ದಾರೆ ಅದನ್ನ ತಿಳ್ಕೊಳ್ಳಿ. ಇದು ರಾಯಚೂರದಲ್ಲಿ ಖಾಲಿರುವಂತ ಪೋಸ್ಟ್. ಮೊದಲಿಗೆ ಗ್ರಾಮ ಪಂಚಾಯತಿ ಕರಿಬೇಕಂದ್ರೆ ಸರ್ಕಾರದಿಂದ ಎಲ್ಲ ಡಿಸೈಡ್ ಮಾಡಿರಬೇಕು. ತಾಲೂಕು ಪಂಚಾಯತಿಯಲ್ಲಿ, ಅದರ ನಂತರ ಈ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಮಾಹಿತಿಯನ್ನ ಸಲ್ಲಿಸಿರಬೇಕು. ಅಲ್ಲಿ ನಂತರ ನೋಟಿಸ್ ಪ್ರಕಟ ಆಗೋದು. ಈಗ ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಕರ್ತವ್ಯ ಎಲ್ಲೆಲ್ಲಿ ನಿರ್ವಹಿಸಬೇಕು. ಅಪ್ಲಿಕೇಶನ್ ಹಾಕಿದ್ರೆ ಸ್ಥಳ ಇರೋದು, ಹುದ್ದೆಗೆ ಸ್ಥಳ ರಾಯಚೂರು ಜಿಲ್ಲೆಯ ಸಿಂಧನೂರು, ದೇವದುರ್ಗ, ಸಿರವಾರ, ಮಾನವಿ, ಮಸ್ಕಿ ಹಾಗೂ ಲಿಂಗಸೂರು, ರಾಯಚೂರು ಈ ಒಂದು ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಇರೋದು. 13 ಪೋಸ್ಟ್ ಇರತ್ತೆ. ಆ ಒಂದು ಪೋಸ್ಟ್ ಇರೋದು ರಾಯಚೂರದಲ್ಲಿ 1, ಲಿಂಗಸೂರದಲ್ಲಿ 1, ಮಸ್ಕಿದಲ್ಲಿ 2, ಮಾನವಿಯಲ್ಲಿ 1, ಸಿರವಾರದಲ್ಲಿ 3, ದೇವದುರ್ಗದಲ್ಲಿ 2 ಹಾಗೂ ಸಿಂಧನೂರಿನಲ್ಲಿ 3 ಪೋಸ್ಟ್. ಈ ರೀತಿಯ 3 ಪೋಸ್ಟ್ ಅನ್ನ ವಿಂಗಡಣೆ ಮಾಡಿದ್ದಾರೆ. ಶೈಕ್ಷಣಿಕ ಅರ್ಹತೆ ನೋಡಿ, ದ್ವಿತೀಯ PUC ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಅಷ್ಟೇ ಆದ್ರೆ ನಡೆಯೋದಿಲ್ಲ. ದ್ವಿತೀಯ PUC ಅಷ್ಟೇ ಆದ್ರೆ ನಡೆಯೋದಿಲ್ಲ. ಅದಕ್ಕೆ ಇನ್ನೊಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಅದು ಲೈಬ್ರರಿ ಸರ್ಟಿಫಿಕೇಟ್. ಏನ್ ಗ್ರಂಥಪಾಲಕ ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ಲ, ಅದಕ್ಕೆ ಲೈಬ್ರರಿ ಸರ್ಟಿಫಿಕೇಟ್ ಬೇಕು. ಅದ್ರ ಜೊತೆಯಲ್ಲೇ ಕನಿಷ್ಠವಾಗಿ 3 ವರ್ಷ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು. ಇದರಲ್ಲಿ ಕೊಟ್ಟಿದ್ದಾರೆ. ಅದು ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಈ ರೀತಿ ಹೇಳ್ತಾ ಇರೋದು. 3 ವರ್ಷ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು, ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಬೇಕು, ದ್ವಿತೀಯ PUC ಪಾಸ್ ಆಗಿರ್ಬೇಕು. ಇನ್ನು ವಯೋಮಿತಿ ಕನಿಷ್ಠ 18, 27/5/2026 ಸಂಬಂಧಪಟ್ಟಂತೆ ಕನಿಷ್ಠ 18, ಗರಿಷ್ಠ ಇರೋದು 45. ಇದು ಸಾಮಾನ್ಯವಾಗಿ ಇಷ್ಟು ವಯಸ್ಸು ಇದ್ದೇ ಇರತ್ತೆ ನೋಡಿ. ಮತ್ತು ಆಯ್ಕೆ ಪ್ರಕಾರದಲ್ಲಿ ನೀವೇನು ದ್ವಿತೀಯ PUC ಅಲ್ಲಿ ಗಳಿಸಿದ್ರಲ್ಲ, ಆ ಒಂದು ಅಂಕದ ಆಧಾರದ ಮೇಲೆ ನೇಮಕಾತಿಯನ್ನು ನಡೆಸ್ತಿದ್ದಾರೆ. ಆ ಒಂದು ಆಧಾರದ ಮೇಲೆನೆ ನಡೆಸ್ತಾರೆ. ವಿದ್ಯಾರ್ಹತೆ ಅಂಕದ ಮೇಲೆ. ಇದೊಂದು ಖುಷಿಯ ವಿಚಾರ. ಅರ್ಜಿ ಸಲ್ಲಿಸುವಂತ ವಿಧಾನ ಈಗಾಗಲೇ ಗೊತ್ತೇ ಇದೆ. ಮತ್ತು ಅರ್ಜಿ ಶುಲ್ಕ ನೋಡಿ ಗಗನಕ್ಕೆ ಇಟ್ಟಿದ್ದಾರೆ ಅವರು. 2A, 2B, 3A, 3B ದವರಿಗೆ 300 ರೂಪಾಯಿ, ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕರಿಗೆ 200 ರೂಪಾಯಿ ಮತ್ತು ವಿಶೇಷ ಚೇತನ ಅಂದ್ರೆ ಅಂಗವಿಕಲ ಇರ್ತಾರಲ್ಲ, ಏನಾದ್ರು ಆಗಿರತ್ತೆ ಅಂತವ್ರಿಗೆ 100 ರೂಪಾಯಿ. ಶುಲ್ಕ ಅಂತರೂ ಬ್ಯಾಂಕ್ ಖಾತೆಗಳ ಮೂಲಕನೇ ಪಾವತಿ ಮಾಡಬೇಕು. ಒಂದು ಬ್ಯಾಂಕ್ ಖಾತೆ ವಿವರ ಇರತ್ತಲ್ಲ, ಇಲ್ಲಿ ನಿಮಗೆ ಈ ರೀತಿಯ ತೋರ್ಸಕ್ ಬರಲ್ಲ. ಕೆಲವೊಂದು ಪ್ರೈವೇಟ್ ಆಪ್ಷನ್ ಇರ್ತವೆ. ಆದ ಕಾರಣ ಅದು ಈ ಒಂದು ನೋಟಿಸ್ ದಲ್ಲಿ ಇದೆ, ಅಧಿಕೃತವಾಗಿರುವಂತಹ ನೋಟಿಸ್ ದಲ್ಲಿ ಇದೆ. ಅದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುವಂತೆ ಅಬೌವ್ ಸೆಕ್ಷನ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಧಿಕೃತವಾಗಿ ಮೇ 27ನೇ ತಾರೀಕಿನಿಂದ ಜೂನ್ 10ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ಅಂದ್ರೆ ಇದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕ. ಅಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ನಾನು ಎಷ್ಟು ಹೇಳಬೇಕು ನಿಮಗೆಲ್ಲ ಪ್ರಯತ್ನ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಇದು ರಾಯಚೂರು ಗ್ರಾಮ ಪಂಚಾಯತ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಥವಾ ಗ್ರಾಮ ಪಂಚಾಯತ್ ಆದ್ರೂ ಸರ್ಚ್ ಮಾಡ್ಕೊಳ್ಳಿ. ಒಟ್ಟಾರೆ ಕರೆದಿದ್ದಾರೆ, ಟೆನ್ಷನ್ ತಗೋಬೇಡಿ. ಇದ್ರ ಬಗ್ಗೆ ನಾನು ಶಾರ್ಟ್ ವಿಡಿಯೋ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ.